ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಹೆಸರು ಬೇಳೆಯಿಂದ ಮಾಡಿದಂತಹ ಬರ್ಫಿ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಹೆಸರು ಬೇಳೆ ಬರ್ಫಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಯಾರಾದರೂ ಗೆಸ್ಟ್ ಬರ್ತಾರೆ ಅಂತಾದರೆ ಇನ್ಸ್ಟೆಂಟಾಗಿ ಇದನ್ನು ಪ್ರಿಪೇರ್ ಮಾಡಿಕೊಳ್ಬಹುದು. ತುಂಬಾ ಸುಲಭವಾಗಿ ಮಾಡುವಂತಹ ಈ ಹೆಸರುಬೇಳೆ ಬರ್ಫಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೆ ಇದರಲ್ಲಿ 1 ಕಪ್ ಆಗುವಷ್ಟು ಹೆಸರುಬೇಳೆಯನ್ನು ತಗೊಳ್ತಾ ಇದ್ದೇನೆ ನಾನು. ಇನ್ನಿದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಬೇಕು. ನಾವು ಪಾಯಸಕ್ಕೆಲ್ಲ ಯಾವ ರೀತಿ ಫ್ರೈ ಮಾಡ್ತೇವೋ ಅದೇ ರೀತಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಬರಬೇಕು. ನಿಧಾನಕ್ಕೆ ಅದು ಬಣ್ಣ ಬದಲಾಗ್ತಾ ಬರ್ತದೆ. ಬ್ರೌನ್ ಕಲರಿಗೆ, ಲೈಟ್ ಬ್ರೌನ್ ಕಲರಿಗೆ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ನೋಡಿ, ಇದೀಗ ಮೀಡಿಯಂ ಫ್ಲೇಮಲ್ಲಿ ನಾನು ಇದನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಕೈ ಆಡಿಸ್ತಾ ಇರಿ, ಸೀದು ಹೋಗುವುದೆಲ್ಲ ಬೇಡ. ನಿಧಾನಕ್ಕೆ ಬಣ್ಣ ಬದಲಾಗ್ತಾ ಬಂತು. ನೋಡಿ, ಇದೀಗ ಆಗಿದೆ. ಇನ್ನು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಇಡಿ. ನೋಡಿ, ಇದೀಗ ಸಂಪೂರ್ಣವಾಗಿ ತಣ್ಣಗಾಗಿದೆ. ಇನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಇದನ್ನು ಫೈನ್ ಪೌಡರ್ ಮಾಡಿಕೊಳ್ಬೇಕು. ಇದನ್ನು ಹುಡಿ ಮಾಡಿಕೊಳ್ಳುವಾಗ ಮಿಕ್ಸಿ ಜಾರ್ ಮಾತ್ರ ಡ್ರೈ ಆಗಿರಲಿ. ನೋಡಿ, ಇದೀಗ ನುಣ್ಣಗೆ ಹುಡಿಯಾಗಿದೆ. ನೋಡಿ, ಫೈನ್ ಪೌಡರ್ ಆಗಿದೆ. ಬೇಕಿದ್ರೆ ಜರಡಿ ಹಿಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇನ್ನು ಪುನಃ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು 1/4ರಿಂದ ಅರ್ಧ ಕಪ್ ಆಗುವಷ್ಟು ತುಪ್ಪ, ಹಾಗೆ ನಾವು ಹುಡಿ ಮಾಡಿಟ್ಟುಕೊಂಡಂತಹ ಹೆಸರುಬೇಳೆಯ ಮಿಶ್ರಣ, ಹುರಿದಂತಹ ಹೆಸರುಬೇಳೆಯ ಮಿಶ್ರಣ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಮೀಡಿಯಂ ಫ್ಲೇಮಲ್ಲೇ ಕೈ ಆಡಿಸ್ತಾ ಇರಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ನೇಹಿತರೆ, ಇದೊಂದು ಸುಲಭವಾದಂತಹ ಸ್ವೀಟ್ ರೆಸಿಪಿ. ಇದನ್ನು ಇನ್ಸ್ಟೆಂಟಾಗಿ ಕೂಡ ಪ್ರಿಪೇರ್ ಮಾಡಿಕೊಳ್ಬಹುದು. ನೋಡಿ, ಇದೀಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಇದು ಲೈಟಾಗಿ ಕಲರ್ ಚೇಂಜ್ ಆಗ್ತದೆ. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಬನ್ನಿ. ನೋಡಿ, ಈಗ ಲೈಟಾಗಿ ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಬಬಲ್ಸ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಇಷ್ಟ ಆದರೆ ಸಾಕಿದು. ಇನ್ನು ಸ್ಟವ್ ಆಫ್ ಮಾಡಿ ಇನ್ನೊಂದು ಬಾಣಲೆಯನ್ನು, ನಾನಿಲ್ಲಿ ದಪ್ಪ ಬಾಣಲೆ ತಗೊಳ್ತಾ ಇದ್ದೇನೆ. ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೆ 1 ಕಪ್ ಹೆಸರುಬೇಳೆಗೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಕಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಎಲ್ಲ ಕರಗಲಿ. ಮಕ್ಕಳೆಲ್ಲ ಸ್ವೀಟ್ ಬೇಕು ಅಂತ ಹಠ ಮಾಡಿದರೆ ಇದನ್ನು ಇನ್ಸ್ಟೆಂಟಾಗಿ ತುಂಬ ಸುಲಭವಾಗಿ ವೇಗವಾಗಿ ಮಾಡಿಕೊಳ್ಳಬಹುದು. ನೋಡಿ, ಸಕ್ಕರೆ ನಿಧಾನಕ್ಕೆ ಕರಗಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಈ ರೀತಿ ಕುದಿ ಬರಲಿ. ಒಂದ್ಸಲ ಚೆನ್ನಾಗಿ ಸಕ್ಕರೆ ಎಲ್ಲ ಕುದಿ ಬರಲಿ. ಇನ್ನು ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ರೀತಿ ಕೈ ಆಡಿಸ್ತಾ ಬನ್ನಿ. ಈ ಸಕ್ಕರೆ ಪಾಕ ಒಂದೆಳೆ ಪಾಕಕ್ಕೆ ಬರಬೇಕು. ನೋಡಿ, ಇದು ಇಷ್ಟು ಕುದಿ ಬಂದ ಮೇಲೆ ಕೈ ಆಡಿಸೋದನ್ನು ನಿಲ್ಲಿಸಬೇಡಿ. ಹಾಗೆ ಒಂದೆಳೆ ಪಾಕ ಆಯ್ತಾ ಅಂತ ನೋಡ್ತಾ ಇರಿ. ನೋಡಿ, ಇದೀಗ ಸಾಧಾರಣ ಆಗ್ತಾ ಬಂತು. ಇನ್ನು ಒಂದು 30 ಸೆಕೆಂಡಲ್ಲೆಲ್ಲ ಇದಾಗ್ತದೆ. ನೋಡಿ, ಇದೀಗ ಆಗಿದೆ. ಇನ್ನು ಇದಕ್ಕೆ 2 ಚಮಚ ಆಗುವಷ್ಟು ಹಾಲಿನ ಹುಡಿ, ಮಿಲ್ಕ್ ಪೌಡರ್, ಹಾಗೆ 1 ಚಮಚ ಆಗುವಷ್ಟು ಏಲಕ್ಕಿ ಲವಂಗದ ಹುಡಿ ಇಷ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಬಣ್ಣಕ್ಕೋಸ್ಕರ
ಅರಶಿನ ಹುಡಿಯನ್ನು ಸ್ವಲ್ಪ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನೀವು ಬೇಕು ಅಂತಾದರೆ ಕಲರ್ ಕೂಡ ಫುಡ್ ಕಲರ್ ಕೂಡ ಆ್ಯಡ್ ಮಾಡಿಕೊಳ್ಬಹುದು, ಇಲ್ಲದಿದ್ದರೆ ಅರಶಿನ ಕೂಡ ಹಾಕಿಕೊಳ್ಬೋದು. ಏನು ಬೇಡ ಅಂತ ಇದ್ದರೆ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇದು ಒಂದು ಕುದಿ ಬಂದ ತಕ್ಷಣ ನಾವು ತುಪ್ಪದಲ್ಲಿ ಹುರಿದಿಟ್ಟಂತಹ ಹೆಸರು ಬೇಳೆಯ ಮಿಶ್ರಣವನ್ನು ಈ ಪಾಕಕ್ಕೆ ಹಾಕಿಕೊಂಡ್ರೆ ಆಯಿತು. ಸಕ್ಕರೆ ಪಾಕಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ತುಪ್ಪದಲ್ಲಿ ಹುರಿದಂತಹ ಎಲ್ಲ ಮಿಶ್ರಣವನ್ನು ಈ ಸಕ್ಕರೆ ಪಾಕಕ್ಕೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಇನ್ನು ತುಂಬ ಹೊತ್ತು ಇಲ್ಲ, ಬೇಗ ಆಗ್ತದೆ, 1-2 ನಿಮಿಷದಲ್ಲೆಲ್ಲ ಆಗ್ತದೆ. ಇದು ಚೆನ್ನಾಗಿ ಕೈ ಆಡಿಸ್ತಾ ಇರಿ. 1-2 ಕುದಿ ಬಂದ ತಕ್ಷಣ ನಮಗೆ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮಿಲ್ಕ್ ಪೌಡರ್ ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕಿಕೊಳ್ಳಿ, ಇಲ್ಲಂತಾದರೆ ಬೇಡ. ಹಾಕಿದರೆ ಒಂದು ರುಚಿ ಕೊಡ್ತದೆ. ನೋಡಿ, ಇದೀಗ ನಿಧಾನಕ್ಕೆ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ತಳ ಬಿಡಲಿಕ್ಕೂ ಸ್ಟಾರ್ಟ್ ಆಯಿತು. ಸಾಧಾರಣ 1-2 ನಿಮಿಷದಲ್ಲೆಲ್ಲ ಆಗ್ತದೆ ಇದು. ನೋಡಿ, ನಿಧಾನಕ್ಕೆ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟ ಆದರೆ ಸಾಕು. ಇನ್ನು ಸ್ಟವ್ ಆಫ್ ಮಾಡಿ ನಾನಿಲ್ಲಿ ಆಲ್ರೆಡಿ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಟುಕೊಂಡಿದ್ದೇನೆ. ತುಪ್ಪ ಸವರಿದಂತಹ ತಟ್ಟೆಗೆ ಈ ಮಿಶ್ರಣವನ್ನು ಹಾಕಿದರೆ ಆಯಿತು. ಎಲ್ಲ ಮಿಶ್ರಣವನ್ನು ತುಪ್ಪ ಸವರಿದಂತಹ ಪ್ಲೇಟಿಗೆ ಹಾಕಿ, ಇನ್ನು ಇದರ ಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಪೌಡರ್ ಮಾಡಿಕೊಂಡಿದ್ದೇನೆ. ತರಿಯಾಗಿ ಪೌಡರ್ ಮಾಡಿಕೊಂಡಂತಹ ಡ್ರೈ ಫ್ರೂಟ್ಸನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ. ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಕೂಡ ಹಾಕಿಕೊಳ್ಬೋದು. ಗೋಡಂಬಿ, ಪಿಸ್ತಾ ಹಾಗೆ ಬಾದಾಮಿಯನ್ನು ಸ್ವಲ್ಪ ತರಿಯಾಗಿ ರುಬ್ಬಿಕೊಂಡು ಹಾಕಿಕೊಳ್ತಾ ಇದ್ದೇನೆ. ಇನ್ನಿದು ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ತಣ್ಣಗಾದ ತಕ್ಷಣ ಇದರ ಮೇಲೆ ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿ ಇಟ್ಟುಕೊಳ್ಳಿ. ಫುಲ್ ತಣ್ಣಗಾಗೋದು ಬೇಡ, ತಣ್ಣಗಾದರೆ ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಸಾಧಾರಣ ಗಟ್ಟಿ ಆಯಿತು ಅಂತಾಗುವಾಗ ಇದನ್ನೊಂದು ಸಲ ಈ ರೀತಿ ಬೇಕಾದ ಶೇಪಲ್ಲಿ ಕಟ್ ಮಾಡಿ ಇಟ್ಟುಕೊಳ್ಳಿ. ನಂತರ ಇದು ಸಂಪೂರ್ಣ ತಣ್ಣಗಾದ ಮೇಲೆ ಈ ರೀತಿ ಬರ್ಫಿಯನ್ನು ಪ್ಲೇಟಿಂದ ತೆಗೆದ್ರೆ ಆಯಿತು. ಇನ್ನು ಈ ರೀತಿ ಕಟ್ ಮಾಡಿಕೊಂಡ್ರೆ ನಮ್ಮ ರುಚಿಕರವಾದಂತಹ ಮೂಂಗ್ ದಾಲ್ ಬರ್ಫಿ ರೆಡಿ ಆಯಿತು. ತುಂಬಾ ಸುಲಭವಾಗಿ ಮಾಡುವಂತಹ ಈ ರೆಸಿಪಿಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ತಿಳಿಸಿ. ಸ್ನೇಹಿತರೆ, ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.